ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ ವಿಚಾರದಲ್ಲಿ ಆಗಿರುವಂತ ಬದಲಾವಣೆಗಳನ್ನ ಮಾತನಾಡ್ತಾ ಹೋಗೋಣ. ತಜ್ಞರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ನಾನು ವಿಶ್ವನಾಥ್ ಭಟ್ ಅವರನ್ನ ವೆಲ್ಕಮ್ ಮಾಡಿಕೊಳ್ತಾ ಇದ್ದೀನಿ. ಬಿಜೆಪಿ ವಕ್ತಾರರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಸಿಯಾದ ನಿರ್ದೇಶಕರು ಎಸ್.ಎಂ. ಹುಸೇನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಕಡೆಯಿಂದ ಅನಿಲ್ ಅವರು ಜೊತೆಗಿದ್ದಾರೆ. ಅನಿಲ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ಭಟ್ರೆ, ಮೊದಲಿಗೆ ನಿಮ್ಮಿಂದಲೇ ಶುರು ಮಾಡ್ತೀನಿ. ಪಾಸಿಟಿವ್ ಟ್ರೆಂಡ್ ಕಾಣ್ತಾ ಇಲ್ಲ ಶೇರ್ ಮಾರುಕಟ್ಟೆಯಲ್ಲಿ, ಯಾವ ರೀತಿ ನೋಡ್ತೀರಿ ಈ ಬಜೆಟ್ ಅನ್ನ? ಪಾಸಿಟಿವ್ ಏನು ಅಂತ ಹೇಳ್ತೀರಿ? ನೀವು ಹೇಳಿರೋ ಎರಡು ವಿಚಾರದ ಬಗ್ಗೆ ಉತ್ತರ ಹೇಳ್ಕೊಂಡು ಆಮೇಲೆ ವಿಶ್ಲೇಷಣೆಗೆ ಹೋಗ್ತೀನಿ. ಇದು ಮಾರ್ಕೆಟ್ ಇಲ್ಲಿ ತನಕ ಬಿದ್ದಿರಲಿಲ್ಲ. ಅವರು ಪಾರ್ಟ್ ಬಿನಲ್ಲಿ ಯಾವಾಗ ಟ್ಯಾಕ್ಸ್ಗಳ ಬಗ್ಗೆ ಬಂದರು, ಟ್ಯಾಕ್ಸಸ್ನಲ್ಲೂ ಸಹ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸು ಕ್ಯಾಶಿಗೆ ಮಾತ್ರ ಟಚ್ ಮಾಡಿಲ್ಲ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಯಾವ ಮಟ್ಟಕ್ಕಿದೆ ಅಂದರೆ ನೋಡಿ, ಈಗ ಹಾಕಿರೋದು ಕೇವಲ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಮಾತ್ರ 0.2 ಇರೋದನ್ನು ಅದನ್ನು ಒಂದು ಡಬಲ್ಕ್ಕಿಂತ ಒಂಚೂರು ಜಾಸ್ತಿ ಮಾಡಿದ್ದಾರೆ. ಲೆಟ್ ಮಿ ಟೆಲ್ ಯು ಯಾವ ಮಟ್ಟಕ್ಕಿದೆ ಅಂದರೆ ಅಮೇರಿಕದಲ್ಲೂ ಸಹ ಈ ಮಟ್ಟದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರಾನ್ಸಾಕ್ಷನ್ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಇಟ್ ಈಸ್ ಸ್ಪೆಕ್ಯುಲೇಷನ್ ಅಂತ ಇದೆ. ಜನ ಕಳ್ಕೊಳ್ತಿದ್ದಾರೆ ಅಂತ ಒಂದು ಕಡೆಯಲ್ಲಿ ಆರ್ಟಿಕಲ್ಸ್ ಬರುತ್ತೆ ಎಲ್ಲ. ಇದು ಸರ್ಕಾರ ಈ ರೀತಿ ಕಮ್ಮಿ ಇಟ್ಟರೆ ಕೆಲವರು ಕೇಳ್ತಾರೆ, ಆರ್ ಯು ನಾಟ್ ಸಪೋರ್ಟಿಂಗ್ ಇಟ್, ನೀವು ಇದಕ್ಕೆ ಬೆಂಬಲ ಕೊಡ್ತಿದ್ದೀರಾ ಯಾಕೆ? ಈ ತರಹದ ಇನ್ನೊಂದು ಸೈಡ್ ಆರ್ಗ್ಯುಮೆಂಟ್ಸು ಸಹ ಇದೆ. ಸರ್ಕಾರ ಮೂಲ ಉದ್ದೇಶ ಇದರಿಂದ ತೆರಿಗೆ ಸಂಗ್ರಹಣೆ ಮಾಡಬೇಕು ಅಂತ ಖಂಡಿತ ಅಲ್ಲ. ನಿಮಗೆ ಮೂಲ ಉದ್ದೇಶ ಏನು ಸರ್? ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ವಿದೇಶದಿಂದ ಬಿಲಿಯನ್ಸ್ ಆಫ್ ಡಾಲರ್ಸ್ ಹೂಡಿಕೆ ಮಾಡೋರಿಗೆ ಅವರಿಗೆ ಒಂದು ಸೇಫ್ಟಿ ನೆಟ್ ಕೊಡಲಿಕ್ಕೋಸ್ಕರ ಶೇರ್ಸ್ ಇರುತ್ತೆ, ನೀವು ಪುಟ್ ಆಪ್ಷನ್ಸ್ ತಗೊಳ್ಳಿ, ಈ ರೀತಿ ಕಾರಣ ಹೊರತು ಸ್ಪೆಕ್ಯುಲೇಷನಿಗಲ್ಲ. ಇದು ನಾನು ಹೇಳಿದ್ನಲ್ಲ, ಅಮೇರಿಕದಂಥ ಮೆಚೂರ್ ಆಗಿರುವಂಥ ಅಂಥ ಒಂದು ಸಾಗರ ಪ್ರಮಾಣದ ಒಂದು ಟ್ರಾನ್ಸಾಕ್ಷನ್ ಇರೋದರಲ್ಲಿ ಈ ಮಟ್ಟದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇಲ್ಲ ಅಂದಾಗ ಹೆದರಿಕೆ ಆಗುತ್ತಾ ಇಲ್ವಾ? ಮೂಲ ಉದ್ದೇಶ ಡಿಸ್ಕರೇಜ್ ಮಾಡುವಂಥದ್ದು. ಇದು ಸೆಟಲ್ ಆಗುತ್ತೆ ಯಾವಾಗ ಗೊತ್ತಿಲ್ಲ, ಮೇ ಬಿ ಇನ್ ಎ ಡೇ ಆರ್ ಟು. ದೆನ್ ನೀವೊಂದು ಸ್ವಲ್ಪ ಹಾರ್ಷಾಗಿ ಹೇಳಲಿಲ್ಲ, ಬಟ್ ಮೇ ಬಿ ಇದು ಆದಾಯ ತೆರಿಗೆ ಮಿತಿ ಈ ಸಲ ಏನು ಕೊಡಲಿಲ್ಲ ಅಂದರೆ ನಾನು ಒಂದು ಮಾತು ಹೇಳ್ತೀನಿ. 2014ರಲ್ಲಿ 2 ಲಕ್ಷ ರೂಪಾಯಿ ಇತ್ತು ಸರ್ ಬೇಸಿಕ್ ತೆರಿಗೆ ಆದಾಯದ ಮಿತಿ, ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂದರೆ ತೆರಿಗೆ ಆದಾಯದ ಒಂದು ರಿಯಾಯಿತಿ ದರ ಬೇಸಿಕ್. 12 ವರ್ಷ ಆಗಿದೆ. 12 ವರ್ಷದ ಕೊನೆಯಲ್ಲಿ 2 ಲಕ್ಷ ರೂಪಾಯಿಂದ 12 ಲಕ್ಷ ರೂಪಾಯಿಗೆ ಫ್ರೆಂಡ್ 6 ಪಟ್ಟಾಗಿದೆ ಬಾಸ್. ಜಗತ್ತಿನಲ್ಲಿ ಭಾರತ ದೇಶವನ್ನು ಹೊರತುಪಡಿಸಿ ಇನ್ಯಾವ ದೇಶದಲ್ಲಿ ತೆರಿಗೆ ಆದಾಯದ ರಿಯಾಯಿತಿಯ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟನ್ನು 6 ಪಟ್ಟು ಮಾಡಿರುವಂತಹ ಉದಾಹರಣೆ ಒಂದು ದೇಶ ನಂಗೆ ತೋರಿಸಿ ಸರ್, ಒಂದು ದೇಶ ತೋರಿಸಿ. ಇಷ್ಟರ ಮಧ್ಯ ನಮ್ಮ ಚಾಲೆಂಜಸ್ ಏನು ಗೊತ್ತಾ? ಟ್ಯಾಕ್ಸ್ ಪೇಯರ್ಸ್ ತುಂಬ ಕಮ್ಮಿ ಇದ್ದಾರೆ. ಸಾಧ್ಯಕ್ಕಿಂತ ಹೇಳಿ ಅದಾದ ಕೇವಲ 6 ತಿಂಗಳಲ್ಲಿ ಸರ್, 6 ತಿಂಗಳಲ್ಲಿ ಜಿ ಎಸ್ ಟಿನಲ್ಲಿ ಯಾವ ಮಟ್ಟದ GST 2.0 ಮೂಲಕ ತೆರಿಗೆ ಆದಾಯ ಕೊಟ್ಟಿದ್ದು ನಿಮಗೆ ಲಾಭವನ್ನು ಮಧ್ಯಮ ವರ್ಗದವರಿಗೆ ಕೊಟ್ಟಿದ್ದಾರೆ, ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. 18% ಇರುವಂತಹ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ 5% ಸರ್, ನಿಮಗೂ ಗೊತ್ತಿದೆ. 18% ಝೀರೋ ಮಾಡಿದ್ದಾರೆ ಇನ್ಶೂರೆನ್ಸ್. ಇದಕ್ಕೆ ಸರ್ಕಾರಕ್ಕೆ ಅದಕ್ಕೆ ತುಂಬ ಬರುತ್ತೆ, ರಿಕವರಿ ಆಗುತ್ತೆ. ಇಷ್ಟೆಲ್ಲ ಕೊಟ್ಟರ ಮೇಲೆ ಪ್ರತಿ ವರ್ಷ ಕೊಡಿ ನಂಗೆ ಹೇಳಿ ಸ್ನೇಹಿತರೆ, ಎಲ್ಲಿಂದ ದುಡ್ಡು ಬರುತ್ತೆ? ಕೇಳ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ? ಒಂದು ನಿರೀಕ್ಷೆ ಇಟ್ಕೊಳ್ತಾರೆ ಮಾಡಿ ಅಲ್ವಾ? ಇಲ್ಲ, ನಿರೀಕ್ಷೆಗೂ ಒಂದು ಲಿಮಿಟ್ ಇರುತ್ತೆ ಸರ್. ಹೋದ ವರ್ಷ ಕೊಟ್ಟಿದ್ದಾರೆ ಸರ್, ಈ ವರ್ಷ ಅಲ್ಲ ಮುಂದಿನ ವರ್ಷನೂ 12 ಲಕ್ಷಕ್ಕೆ ಏರಿಸಿದ ನಂತರದಲ್ಲಿ ಇನ್ನು 2-3 ವರ್ಷ ನೀವಲ್ಲಿ ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿ, ಎಲ್ಲವರನ್ನೂ ಅಟೆಂಡ್ ಮಾಡಬೇಕು ಸರ್. ಆ ದೃಷ್ಟಿನಲ್ಲಿ ನಂಗೆ ಅನಿಸುತ್ತೆ ಆ ಥರ ಕಲ್ಪನೆ ಮಾಡೋದು ಸಹ ಇಟ್ ಈಸ್ ಬಿಯಾಂಡ್ ಇಮ್ಯಾಜಿನೇಷನ್. ಯಾಕಂದರೆ ಕೇವಲ 6 ತಿಂಗಳ ನಂತರ GSTನಲ್ಲಿ ಆ ಮಟ್ಟದ ಕೊಟ್ಟಿರೋದಿದೆಯಲ್ಲ, ಇದು ಈ ಮೋದಿ ನೇತೃತ್ವದ ಸರ್ಕಾರಕ್ಕೆ ಜನಸಾಮಾನ್ಯರ ಸ್ಪಂದನೆ, ಇದಕ್ಕೆ ಯಾವ ಮಟ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಏನೋ ಒಂದು ಸಕ್ರಿಯ ಬದ್ಧತೆಯನ್ನು ತೋರಿಸುತ್ತೆ. ಆಯ್ತಲ್ಲ, ದೇ ಆರ್ ಅಟೆಂಡಿಂಗ್ ಇಟ್. ಎರಡನೇದಾಗಿ ನಾನು ಇದು ಹೇಳಿದ್ನಲ್ಲ, ಕೆಳಗೆ ಬಂದಿರೋದು ಈ ಕಾರಣಕ್ಕೋಸ್ಕರ. ನಾನು ಹೇಳೋದಿಷ್ಟೇ, ನಿಮ್ಗೆ ಸಮಯ ಕೊಟ್ಟರೆ ಕಂಟಿನ್ಯೂ ಮಾಡ್ತೀನಿ.
ಈ ಬಜೆಟ್ಟಿನ ಮೂಲ ಉದ್ದೇಶ ಫಂಡಮೆಂಟಲ್ ಏನು ಅಂದರೆ ಇದು ವಿಕಸಿತ ಭಾರತದ ಫೌಂಡೇಶನ್ ಮೇಲೆ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ನಮ್ಮ ವಿಕಸಿತ ಭಾರತ ಅಂದರೆ ಏನು ಅಂತ ಬರುತ್ತೆ. 2047 ವೇಳೆಗೆ ಅಂದರೆ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ದೇಶ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಶಬ್ದ. ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡ ಸಮೃದ್ಧ ಶ್ರೀಮಂತ ಭಾರತವಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಎಲ್ಲ ಫಾರ್ಮ್ಸ್ ಮಾಡ್ತಿದ್ದಾರೆ. ನೀವು ನೋಡಿರ್ಬೋದು ಈ ಸಲ ಹೈಯೆಸ್ಟು ಈ ಅಟೆನ್ಷನ್ ಯಾವುದಕ್ಕೆ ಕೊಟ್ಟಿದ್ದಾರೆ ಗೊತ್ತಾ ಸರ್? ನಿಮಗೆ ನಾನು ಇಲ್ಲಿ ನಿಮ್ಮ ಕೈಲೇ ಪ್ರಶ್ನೆ ಕೇಳ್ತೀನಿ ಅಂದರೆ ಒಂದು ಗುಡ್ ಸ್ಪಿರಿಟ್ನಲ್ಲಿ ನಮ್ಮ ದೇಶದ ದೊಡ್ಡ ಸಮಸ್ಯೆ ಇವತ್ತು ಯಾವುದು ಹೇಳಿ ಸರ್? ಯುವಕರು. ಅವ್ರಿಗೆ ಉದ್ಯೋಗ ಸಿಗಬೇಕು. ಅವ್ರಿಗೆ ಸಿಗಲಿಲ್ಲ ಅಂದರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ವಿಲ್ ಬಿಕಮ್ ಡೆಮೋಗ್ರಾಫಿಕ್ ಡಿಸಾಸ್ಟರ್. ಒಪ್ಕೋತೀರಲ್ಲ? ಅದಕ್ಕೋಸ್ಕರ 2 ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ಎರಡನೇದಾಗಿ ಮ್ಯಾನುಫ್ಯಾಕ್ಚರಿಂಗ್. ಅದು ಯಾವ ಕ್ಷೇತ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗು? ಐ ವಿಲ್ ಟಾಕ್ ಆಫ್ ದಟ್ ಲೇಟರ್. ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಇದಿದೆ. ₹1 ನೀವು ಸಬ್ಸಿಡಿ ಕೊಟ್ಟರೆ ಅದರಲ್ಲಿ 98 ಪೈಸೆ ಮಾತ್ರ GDPಗೆ ಹೋಗುತ್ತೆ. ಅದೇ ₹1 ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ 2 ವರ್ಷದಲ್ಲಿ ₹3, 5 ವರ್ಷದಲ್ಲಿ ₹7 ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ದಟ್ ಈಸ್ ಕಾಲ್ಡ್ ಮಲ್ಟಿಪ್ಲೈಯರ್ ಎಫೆಕ್ಟ್. ಇದು ತಜ್ಞರ ಅಭಿಪ್ರಾಯ. 12.2 ಲಕ್ಷ ಕೋಟಿ ರೂಪಾಯಿ. ಕಲ್ಪನೆ ಮಾಡ್ಕೊಳ್ಳಿ, 2014ರಲ್ಲಿ ಇದು ಎಷ್ಟಿತ್ತು ಗೊತ್ತಾ? 1.2 ಲಕ್ಷ ಕೋಟಿ. ಸ್ನೇಹಿತರೆ, 10 ಪಟ್ಟಿಗಿಂತ ಜಾಸ್ತಿ ಬಾಸ್. ಈ ದೇಶದ ಗಾತ್ರವೂ ಜಾಸ್ತಿ ಆಗಿದೆ. ಅಲ್ಲ, ಅದು ನಾನು ಎರಡನೇದಾಗಿ ಉದ್ಯೋಗ ಸೃಷ್ಟಿ ಮಾಡುವಂತಹದ್ದು ಕೃಷಿ ಕ್ಷೇತ್ರ ಬಿಟ್ಟರೆ MSME ಅವರು ರಿಯಲಿ ಜಾಬ್ ಕ್ರಿಯೇಟ್ ಆಗೋದು ಸರ್ವಿಸ್ ಸೆಕ್ಟರ್ ಅಲ್ಲ, ಇಟ್ ಈಸ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಬಟ್ ಈ ಸಲದ ಸಮಸ್ಯೆ ಯಾವ ಥರ ಬಂದಿದೆ ಅಂದರೆ ಸರ್, ಇದು 4ನೇ ಕೈಗಾರಿಕಾ ಕ್ರಾಂತಿ ಇದೆ. ಇಲ್ಲೆಲ್ಲ ಹಿರಿಯವರಿಗೆ ಅನಿಲ್ ಇವರಿಗೂ ಸಹ ಗೊತ್ತಿದೆ. ಬಟ್ ಇದು ಹಿಂದಿನ ತರಹದ ಜನರಲ್ ಕೈಗಾರಿಕಾ ಕ್ರಾಂತಿ ಅಲ್ಲ, ತಂತ್ರಜ್ಞಾನ ಆಧಾರಿತವಾಗಿರುವಂತಹದ್ದು. ಅನಿಲ್ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ವೆರಿ ವೆಲ್, ಥರೋಲಿ ನೋಸ್ ಇಟ್. ಅನಿಲ್, ಲೆಟ್ ಮಿ ಒಂಚೂರು ಫಿನಿಶ್. ಅರ್ಧ ಆಗುತ್ತೆ. $65 ಬಿಲಿಯನ್ $35 ಬಿಲಿಯನ್ ಅಮೆಜಾನ್ ಅವರು, $15 ಬಿಲಿಯನ್ ಗೂಗಲ್ ಅವರು, $12.5 ಬಿಲಿಯನ್ ಮೈಕ್ರೋಸಾಫ್ಟ್ ಅವರು ಇಷ್ಟು ಹೂಡಿಕೆ ಮಾಡ್ತಿದ್ದಾರೆ. ಎಲ್ಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೆಂಟರ್ಸ್, ಸೆಮಿ ಕಂಡಕ್ಟರ್ಸ್, ವರ್ಟಿಕಲ್, ಇವು 3 ಪ್ರಮುಖವಾಗಿ ಮಾಡ್ತಿದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಾ? ಉತ್ಪಾದನೆಯಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್, ಪರ್ಟಿಕ್ಯುಲರ್ಲಿ ಸೆಮಿ ಕಂಡಕ್ಟರ್ಸ್ ಕ್ಷೇತ್ರ, ಈ ತರಹದ ಉತ್ಪಾದನೆಗೆ 40,000 ಕೋಟಿ ರೂಪಾಯಿಗಳನ್ನು ಪರ್ಟಿಕ್ಯುಲರ್ ನಾವು ಸೆಕ್ಟರ್ ವೈಸ್ ಹೋಗೋಣ. ನಾನು ಅನಿಲ್ ಅವರ ಫಸ್ಟ್ ರಿಯಾಕ್ಷನ್ ತಗೋತೀನಿ. ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ ಇದನ್ನ ಅಂತ ಅನಿಲ್ ಅವರಿಗೆ ಏನು ಹೇಳ್ತೀರಿ ಸರ್? ಈಗ ಭಟ್ರು ಹೇಳ್ತಾ ಇದ್ರು, ಈ ಮಾರ್ಕೆಟಲ್ಲಿ ಇಳಿಕೆ ಕಂಡಿರೋದು ಬಿಕಾಸ್ ಆಫ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಹೇಳಿ. ಐ ಹ್ಯಾವ್ ಎ ಡಿಫರೆನ್ಸ್ ಆಫ್ ಒಪಿನಿಯನ್. ಇಕ್ವಿಟಿ ಮಾರ್ಕೆಟ್ನೇ ನೀವು ಕಳೆದ 1 ವರ್ಷ ನೋಡಿದ್ರೆ, ಇಕ್ವಿಟಿ ಮಾರ್ಕೆಟ್ ಸ್ಪೆಸಿಫಿಕಲಿ, ನಾಟ್ ಅಬೌಟ್ ದ ಗೋಲ್ಡ್ ಆ್ಯಂಡ್ ಸಿಲ್ವರ್, ಕಮಾಡಿಟೀಸ್ ಬಿಟ್ಟು ನಾನು ಯೋಚನೆ ಮಾಡೋದಾದ್ರೆ ನೆಗೆಟಿವ್ ಟ್ರೆಂಡಲ್ಲಿ -1% ಇಕ್ವಿಟಿ ಮಾರ್ಕೆಟ್ ನಡೀತಾ ಇದೆ. ಸೊ ಸಮ್ವೇರ್ ಇನ್ವೆಸ್ಟರ್ಸ್ ಆಲ್ಮೋಸ್ಟ್ ಅಬೌಟ್ FISS ಅವರು ಆಲ್ಮೋಸ್ಟ್ $18 ಬಿಲಿಯನ್ ದೇ ಹ್ಯಾವ್ ವಿಡ್ರಾನ್ ಫ್ರಮ್ ದ ಕಂಟ್ರಿ. $18 ಬಿಲಿಯನ್, $18 ಬಿಲಿಯನ್ ವಿಡ್ರಾ ಮಾಡಿದ್ದಾರೆ ಈ ದೇಶದಿಂದ. ಅಂದರೆ ಸಮ್ವೇರ್ ದೇ ಆರ್ ಫೀಲಿಂಗ್ ಇಟ್ ಇಸ್ ನಾಟ್ ಅ ಸೇಫ್ ಕಂಟ್ರಿ ಟು ಬಿ ಇನ್ವೆಸ್ಟೆಡ್ ಇನ್ ಅಂತ. ಆ್ಯಂಡ್ ಎಸ್, ದೇರ್ ಇಸ್ ಅ ಶಾರ್ಟ್ ಟರ್ಮ್ ಆಗಿ ಬರ್ತಾರೆ ಹೋಗ್ತಾರೆ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇನ್ವೆಸ್ಟರ್ಸು ವರ್ಷಗಟ್ಟಲೆ ಹೊರಗಡೆ ಹೋಗೋದಿದೆಯಲ್ಲ, ದಟ್ಸ್ ಬೇಸಿಕಲಿ ಗೋಯಿಂಗ್ ಟು ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ ವೆರಿ ಬ್ಯಾಡ್ಲಿ ಇನ್ ಕಮಿಂಗ್ ಡೇಸ್. ಎಸ್, ಇನ್ ಮುಂದೆ ಅಲ್ಲ, ಗ್ಲೋಬಲ್ ಟ್ರೆಂಡ್ ಇದೆ, ಐ ಆಮ್ ನಾಟ್ ಡಿನೈಂಗ್ ಇಟ್. ಅಮೆರಿಕ ಜೊತೆ ಟ್ಯಾರಿಫ್ ನ ಪ್ರಶ್ನೆ ಅಲ್ಲ, ಎಸ್ ಅಲ್ಲ, ಎಕ್ಸಾಕ್ಟ್ಲಿ ಸರ್, ನಾನು ಅದನ್ನೇ ಹೇಳೋದು. ಈಗ ಸರ್, ಈಗ ಆಸ್ ಪರ್ ದ ನಿರ್ಮಲಾ ಸೀತಾರಾಮನ್, ಆಸ್ ಪರ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಇಫ್ ಇನ್ಫ್ಲೇಷನ್ ಇಸ್ ಲೋ, ಇಫ್ GDP is high, if there is some sort of a investment coming into India, ಈ ಥರದ್ದು ಎಲ್ಲ ವಿಚಾರಗಳನ್ನ ನಾವು ಪರಿಗಣಿಟ್ಕೊಂಡು ನಾವು ಮುಂದೆ ಹೋಗಿ ನಮ್ಮ ದೇಶ ಎಲ್ಲೂ ಹೋಗ್ತಾ ಇದೆ ಅಂತ ನೋಡೋದಾದರೆ ಯಾಕೆ ರುಪೀಸ್ ರೇಟ್ ಕೆಳಗೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಎಸ್, ದೇರ್ ಆರ್ ಸರ್ಟನ್ ಲೈಕ್ ಟ್ಯಾರಿಫ್ಸ್ ಆಗಿರ್ಬೋದು, ಇನ್ನೊಂದು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ಕಾರಣ ಆಗ್ತವೆ. ಬಟ್ ಇದಕ್ಕೆ ನಾವಾಗಿ ಅಂದರೆ ಸರ್ಕಾರ ಆಗಿ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಆ್ಯಸ್ ಪರ್ ದ ಭಟ್ರ ಸ್ಟೇಟ್ಮೆಂಟು, GSTನ ನಾವು ಕಮ್ಮಿ ಮಾಡಿದ್ದೀವಿ. ಯಾವಾಗ ಕಮ್ಮಿ ಮಾಡಿದ್ರಿ? ಲಾಸ್ಟ್ ಇಯರ್ ಕಮ್ಮಿ ಮಾಡಿದ್ರಿ. ಅಲ್ಲಿ ತನಕ ಯು ಹ್ಯಾವ್ ಮೇಂಟೈನ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಯು ಹ್ಯಾವ್ ಟೇಕನ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಫ್ರಮ್ ದ ಪೀಪಲ್ಸ್ ಆಫ್ ಪಾಕೆಟ್ ಮನಿ. ಬರೀ $47 ಕಮ್ಮಿ ಮಾಡಿಬಿಟ್ಟು ಇಡೀ ದೇಶದಲ್ಲಿ ಎಲ್ಲ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೊಂಡ್ರು, ನಾವು ಕಮ್ಮಿ ಮಾಡಿದ್ದೀವಿ. ಬರೀ $47 ಕಮ್ಮಿ ಮಾಡಿರೋದವರು. ಫಾರ್ ಯುವರ್ ಕಂಟೆಸ್ಟ್ ಇನ್ಫಾರ್ಮೇಷನ್ ಐ ಕ್ಯಾನ್ ಗಿವ್ ಯು ವಿತ್ ದ ಸ್ಟ್ಯಾಟಿಸ್ಟಿಕ್ಸ್. ಆಮೇಲೆ ಕಮಿಂಗ್ ಬ್ಯಾಕ್ ಟು ದ ವಿಕಸಿತ ಭಾರತ ಸರ್, ನಾನು ಹೇಳೋದೇನು, ಅದು ಅಂತಿಮವಾಗಿ ಜನರಿಗೆ ಸಹಾಯ ಆಗುತ್ತೆ. ಕಮ್ಮಿ ಸರ್, ಈಗ ಗ್ರೋತ್ ಆಗುತ್ತೆ. ಈಸ್ ದಿಸ್ ಗ್ರೋತ್? ಈಗ ವಿಕಸಿತ ಭಾರತ ಹೇಳ್ತಾ ಇದ್ರು ಅವರು, ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ದೇಹದಲ್ಲಿ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ಇನ್ ಕೇಸ್ ಇಫ್ ಇಟ್ ಇಸ್ ಸೋ 1% ಜನರ ಹತ್ರ ಮಾತ್ರ ಯಾಕೆ ಈ ದೇಶದ ಸಂಪತ್ತಿದೆ ಇವತ್ತು? ಬಿಡಿ ಅದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.